ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಯೂರೋ ಸಂಚಾರಿ. ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ನಮ್ದು ಯೂಶುವಲ್ ವಿಡಿಯೋಕಿನ ಡಿಫ್ರೆಂಟ್ ಇದೆ. ನಾನು ಇದು ಮಾಡಲೇಬೇಕು ಅಂತ ಅನ್ಕೊಂಡಿರೋದು ಏನಕ್ಕೆ ಅಂದರೆ, ನಾನು ಈ ವಿಚಾರ ಕೇಳಿದಾಗ ನನಗೆ ಶಾಕ್ ಆಯಿತು. ಸೊ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದು. ಸೊ ಐ ಥಾಟ್ ನಾನು ಈ ವಿಡಿಯೋ ಮಾಡಿ ತುಂಬಾ ಜನಕ್ಕೆ ಗೊತ್ತಾಗೋ ಥರ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ತಮ್ನೇಲಲ್ಲಿ ನೋಡ್ದಂಗೆ ಎಸ್ 4,000 to 8,000 ಅಂದ್ರೆ ಮುಂಚೆ ಏನಿತ್ತು ಯೂಟ್ಯೂಬಲ್ಲಿ, ಸೊ 4,000 ವಾಚ್ ಅವರ್ಸ್ ಮತ್ತೆ 1,000 ಸಬ್ಸ್ಕ್ರೈಬರ್ಸ್ ಇತ್ತಲ್ವಾ. ಸೊ ಇವಾಗ ಫೆಬ್ 1st 2027 ಇಂದ 8,000 ವಾಚ್ ಅವರ್ಸ್ ಮತ್ತೆ 1,000 ಸಬ್ಸ್ಕ್ರೈಬರ್ಸ್. ಬಟ್ 8,000 ವಾಚ್ ಅವರ್ಸ್, ಕ್ಯಾನ್ ಯು ಬಿಲೀವ್ ಇಟ್? ನಾನು ಇವಾಗಿನ ಜಸ್ಟ್ ಮಾರ್ಚ್ ಇಂದ ನಾವು ಸ್ಟಾರ್ಟ್ ಮಾಡಿರೋದು. ನಾವೇ 4,000 ವಾಚ್ ಅವರ್ಸಿಗೆ ಎಷ್ಟೊಂದು ಕಷ್ಟ ಪಡ್ತಾ ಇದೀವಿ. ಇದು ಆಗ್ತಾ ಇಲ್ವಲ್ಲ, ಐ ಮೀನ್ ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ತಲೆ ಕೆಡುತ್ತೆ. ಸೊ ಅವ್ರು ಇವಾಗ 8,000ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ತುಂಬಾ ಮೇ ಬಿ ಬಿಕಾಸ್ ತುಂಬಾ ಜನ ಮಾಡ್ತಿದ್ರು ಆ ಥರ ಅಂತ ಅಲ್ಲ, ಸ್ವಲ್ಪ ಅಪ್ಗ್ರೇಡ್ ಮಾಡಿರ್ಬೋದು. ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಇನ್ನು ಟಫ್ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್, ಇದು ರೂಮರ ಅಥವಾ ಫ್ಯಾಕ್ಟ್ಸಾ? ಬಟ್ ಅನ್ಫಾರ್ಚುನೇಟ್ಲಿ ಇದು ಫ್ಯಾಕ್ಟ್. ಯೂಟ್ಯೂಬ್ ಅವರು ಅಫಿಷಿಯಲ್ ಅವ್ರ ಪೇಜಲ್ಲೇ ಹಾಕಿರೋ ಇನ್ಫಾರ್ಮೇಶನ್. ಸೊ ನಾವು ಯಾವುದೇ ನ್ಯೂ ಕ್ರಿಯೇಟರ್ಸ್ ಆಗಿರ್ಬೋದು, ಯಾರು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಗೆ ಸೇರ್ಬೇಕು ಅಂದ್ರೆ, ಇವಾಗ ನಾವು ಫೆಬ್ ಒಳಗಡೆನೆ 4,000 ವಾಚ್ ಅವರ್ಸ್ ಮುಗಿಸಿದ್ರೆ ವಿ ಆರ್ ಸೇಫ್. ಅಕಸ್ಮಾತ್ ನಾವು ಫೆಬ್ ಅಷ್ಟೊತ್ತಿಗೆ ಮುಗಿಸ್ಲಿಲ್ಲ ಅಂದ್ರೆ ವಿ ವಿಲ್ ಬಿ ಎ ನ್ಯೂ ಕ್ರಿಯೇಟರ್ ಅಲ್ವಾ, ನಾವು ಆ ಪ್ರೋಗ್ರಾಮಿಗೆ ಜಾಯಿನ್ ಆಗುವಾಗ. ಸೊ ಅವಾಗ ವಿ ಹ್ಯಾವ್ ಟು ಕ್ಲಿಯರ್ ದಟ್ ಎಲಿಜಿಬಿಲಿಟಿ. ಅದೇನಪ್ಪಾ ಅಂದ್ರೆ 8,000 ವಾಚ್ ಅವರ್ಸ್. ಈ ರೂಲ್ ಬಂದ್ಬಿಟ್ಟು ಎಫೆಕ್ಟಿವ್ ಫೆಬ್ 1st 2027 ಇಂದ. ಸೊ ಇವಾಗಿನ ರೂಲ್ ಏನಿದೆ ಅಂತ ಸ್ವಲ್ಪ ನೋಡೋಣ. ಇವಾಗಿನ ರೂಲ್ ಪ್ರಕಾರ 4,000 ವಾಚ್ ಅವರ್ಸ್ ಮತ್ತೆ 1,000 ಸಬ್ಸ್ಕ್ರೈಬರ್ಸ್. ಸೊ 4,000 ಆಗ್ಬೇಕಾಗಿರೋದು 12 months ಅಲ್ಲಿ. ಆಮೇಲೆ ಶಾರ್ಟ್ಸ್ ಆಗಿದ್ರೆ 10 million ಪಬ್ಲಿಕ್ ಅವರ್ಸ್ ಇನ್ 90 days. ಓಕೆನಾ, ಇವಾಗಿನ ರೂಲ್. ಸೊ ಇವಾಗ ಚೇಂಜ್ ಆಗ್ತಾ ಇರೋ ರೂಲ್ ಏನಂದ್ರೆ, ಸೇಮ್ ಡ್ಯೂರೇಷನ್ನು ಬಟ್ ವಾಚ್ ಅವರ್ಸ್ ಬಂದ್ಬಿಟ್ಟು 4,000 to 8,000 ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರುತ್ತೆ. ಆಮೇಲೆ ಶಾರ್ಟ್ಸಿಗೆ ಬಂದ್ಬಿಟ್ಟು 10 ಬದಲಿ 20 million ಪಬ್ಲಿಕ್ ವಾಚ್ ಅವರ್ಸ್ ಆಗಬೇಕು 90 daysಗೆ. ಸೊ 8,000 ವಾಚ್ ಅವರ್ಸ್ ಅಂದ್ರೆ ಪ್ರಾಕ್ಟಿಕಲಿ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ 8,000 ವಾಚ್ ಅವರ್ಸ್ ಅಂದ್ರೆ ಎಷ್ಟಪ್ಪ ಪ್ರಾಕ್ಟಿಕಲಿ? 4,80,000 minutes ಆಫ್ ವಾಚ್ ಟೈಮ್. ಅಂದ್ರೆ ಒಂದ್ ವರ್ಷಕ್ಕೆ ಅಂದ್ರೆ 365 days ಅಲ್ಲಿ ನೀವು 22 ವಾಚ್ ಅವರ್ಸ್ ಮಾಡ್ಬೇಕು ಪರ್ ಡೇ. 22 ವಾಚ್ ಅವರ್ಸ್. ಸೊ ಎಕ್ಸಾಂಪಲ್ ತೊಗೊಳ್ಳಿ, ಇವಾಗ ನಿಮ್ಮ ವಿಡಿಯೋಗೆ 5 views ಆಗಿದೆ ಅಂದ್ಕೊಳ್ಳಿ. ಸೊ 4,80,000 ಡಿವೈಡೆಡ್ ಬೈ 5 ಅಂದ್ರೆ ಅರೌಂಡ್ 96,000 ಮಿನಿಟ್ಸ್ ಆಗಿರ್ಬೇಕು, ಮಿನಿಟ್ಸ್ ಆಫ್ ವ್ಯೂಸ್ ಆಗಿರ್ಬೇಕು. ಸೊ ಇಷ್ಟು ಆಗಿ ನೀವು 12 months ಅಲ್ಲಿ ಯು ಹ್ಯಾವ್ ಟು ಕಂಪ್ಲೀಟ್ 8,000. ಇವಾಗ ನೋಡಿ, ಕೆಲವು ವಿಡಿಯೋಸ್ 2 ಆಗಿರುತ್ತೆ. ಅಂದ್ರೆ ಕೆಲವು ವ್ಯೂವರ್ಸ್ 2 minutes ನೋಡ್ತಾರೆ. ಇವಾಗ 10 minutes ವಿಡಿಯೋ ಇದೆ ಅನ್ಕೊಳ್ಳಿ. ಸೊ ಕೆಲವರು 2 minutes ನೋಡ್ಬೋದು, ಕೆಲವರು 5 minutes ನೋಡ್ಬೋದು, ಕೆಲವರು 10 minutes ನೋಡ್ಬೋದು. ಸೊ ಅದೆಲ್ಲಾನು ಡಿಪೆಂಡ್ ಆಗುತ್ತೆ. ನೀವು ಅವ್ರು ಇವಾಗ ಫುಲ್ 10 minutes ಆಫ್ ದ ನಿಮ್ ವಿಡಿಯೋ ನೋಡಿದ್ರೆ ಅದು ನಿಮ್ಗೆ ವರ್ತ್. ಸೊ ಇಟ್ಸ್ ಅ ವೆರಿ ಟಫ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಇವಾಗ ಆಗ್ಲೇ ಆಲ್ರೆಡಿ ಮಾನಿಟೈಸ್ ಆಗಿರೋರು ಅಂದ್ರೆ YPP ಅಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಆಲ್ರೆಡಿ ಇರೋರು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ನ್ಯೂ ಕ್ರಿಯೇಟರ್ಸ್ ಅಷ್ಟೇ ಈ ಟಾರ್ಗೆಟ್ ನ ರೀಚ್ ಮಾಡ್ಬೇಕಾಗಿರೋದು. ಸೊ ನಮ್ಮಂತ ನ್ಯೂ ಕ್ರಿಯೇಟರ್ಸ್ ಸ್ವಲ್ಪ ಏನಾದ್ರು ಮಾಡಿ ಕಷ್ಟ ಪಡ್ಬೇಕಾಗತ್ತೆ. ನಾನು ಈ ವಿಡಿಯೋಸ್ನೆಲ್ಲ ನಿಮ್ಗೋಸ್ಕರನೇ ಮಾಡ್ತಾ ಇದೀನಿ. ದಯವಿಟ್ಟು ನಮ್ ವಿಡಿಯೋಸ್ನ ಪದೇ ಪದೇ ನೋಡಿ ಟಾರ್ಗೆಟ್ ನ ಫೆಬ್ ಅಷ್ಟೊತ್ತಿಗೆ ರೀಚ್ ಆಗೋ ತರ ಮಾಡಿ. ನಾನು ನಿಮ್ಗೆಲ್ಲರಿಗೂ ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಿಮ್ಗೆ ಏನಾದ್ರು ಸಪೋರ್ಟಿವ್ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಒಂದ್ಸಲ ಸಕ್ಸಸ್ ಆದ್ಮೇಲೆ ನಾನು ಪ್ರತಿಯೊಂದು ಶೇರ್ ಮಾಡ್ತೀನಿ, ಹೆಂಗಾಯ್ತು, ಏನೇನ್ ಮಾಡ್ದೆ ಅಂತ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. ನಮಗಷ್ಟೇ ಅಲ್ಲ, ಎಕ್ಸಿಸ್ಟಿಂಗ್ ಕ್ರಿಯೇಟರ್ಸ್ಗೂ ಒಂದು ಸ್ಮಾಲ್ ಚೇಂಜ್ ಕೂಡ ಇದೆ. ಅದು ಲಾಂಗ್ ವಿಡಿಯೋಸ್ಗೆ ಏನೋ ಚೇಂಜಸ್ ಇಲ್ಲ. ಶಾರ್ಟ್ಸಿಗೆ ಇವಾಗ ಲಾಸ್ಟ್ 90 days ಅಲ್ಲಿ ಆಸ್ ಪರ್ ದ ಕ್ವಾಲಿಫಿಕೇಶನ್ ಏನಪ್ಪಾ, ಲಾಸ್ಟ್ 90 daysಗೆ ಅವ್ರದ್ದು ಶಾರ್ಟ್ಸ್ಗಳು 10 million ವ್ಯೂಸ್ ಆಗ್ಬೇಕು ಪಬ್ಲಿಕ್ ವಾಚ್ ಅವರ್ಸ್.
ಸೊ ಅದು ಇವಾಗ ಏನ್ ಮಾಡಿದಾರೆ ಅಂದ್ರೆ, ಅಕಸ್ಮಾತ್ ಇವಾಗ ಲಾಸ್ಟ್ 90 days ಅಲ್ಲಿ ನಿಮ್ದು 10 million ಪಬ್ಲಿಕ್ ವಾಚ್ ಅವರ್ಸ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಏನಿರುತ್ತೋ ಅದು ಪಾಸ್ ಆಗುತ್ತೆ. ಸೊ ಅದು ಮತ್ತೆ ನಿಮ್ದು ಯಾವಾಗ ಅದು ರೆಸ್ಯೂಮ್ ಆಗುತ್ತೆ ಅಂದ್ರೆ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ 10 million ಪಬ್ಲಿಕ್ ವಾಚ್ ಅವರ್ಸ್ ಶಾರ್ಟ್ಸ್ ಆಯ್ತು ಅಂದ್ರೆ ಮತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಮತ್ತೆ ರೆಸ್ಯೂಮ್ ಆಗುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಅದೇ ನಾ ಹೇಳ್ದಂಗೆ ಲಾಂಗ್ ಫಾರ್ಮ್ ವಿಡಿಯೋಗೆ ಏನು ತೊಂದರೆ ಇಲ್ಲ, ಎಕ್ಸಿಸ್ಟಿಂಗ್ ಕ್ರಿಯೇಟರ್ಸ್ ಇದು ಈ ಪಾಯಿಂಟ್ ಬಂದ್ಬಿಟ್ಟು. ನ್ಯೂ ಕ್ರಿಯೇಟರ್ಸ್ಗೆ ಎಲ್ಲಾನು ಸಮಸ್ಯೆನೆ. ಆಮೇಲೆ ಇವಾಗಿನ ರೂಲ್ ಪ್ರಕಾರ 500 ಸಬ್ಸ್ಕ್ರೈಬರ್ಸ್ ಮತ್ತೆ 3000 ವಾಚ್ ಅವರ್ಸ್ ಆದ್ರೆ ಹಾಫ್ ಮೊನೆಟೈಸೇಷನ್ ಆಗುತ್ತೆ, ಫುಲ್ ಅಲ್ಲ. ಸೊ ಹೊಸ ರೂಲ್ ಪ್ರಕಾರ ಅವ್ರದ್ದು ಹಾಫ್ ಮೊನೆಟೈಸೇಷನ್ ಇನ್ಫಾರ್ಮೇಶನ್ ಇನ್ನೂ ಇಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಇದು ಫುಲ್ ಫೆಡ್ ನಿಮಗೆ ದುಡ್ಡು ಅವೆಲ್ಲ ಅಂದ್ರೆ ಫುಲ್ ಫೆಚ್ ದುಡ್ಡು ಬರಲ್ಲ. ಆಮೇಲೆ ಅವ್ರದ್ದು ಏನೇನ್ ಫೆಸಿಲಿಟೀಸ್ ಇದೆನೋ ಅವೆಲ್ಲಾನು ಎನೇಬಲ್ ಆಗಿರಲ್ಲ. ಸೊ ಇದು ಹಾಫ್ ಮೊನೆಟೈಸೇಷನ್ಗೆ ಜಸ್ಟ್ ಒಂದು ರಿಸ್ಟ್ರಿಕ್ಟೆಡ್ ಫೆಸಿಲಿಟೀಸು. ಆಮೇಲೆ ನೀವು ಇವಾಗ ಯಾರಾದ್ರೂ ಇದ್ರೆ ಪಾರ್ಟ್ನರ್ಸ್ ಆಗ್ಬೋದು, ಯಾವ್ದಾದ್ರು ಪ್ರಮೋಷನ್ಗೆ ಆ ಥರದ್ದೆಲ್ಲಾನು ನಿಮ್ಗೆ ಎನೇಬಲ್ ಆಗುತ್ತೆ. ಸೊ ಯಾವ್ಯಾವ ವಿಡಿಯೋ ವಾಚ್ ಅವರ್ಸ್ಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಿಮ್ ಪ್ರೈವೇಟ್ ವಿಡಿಯೋ ಅಥವಾ ಅನ್ಲಿಸ್ಟೆಡ್ ಪ್ರೈವೇಟ್ ವಿಡಿಯೋ ಅಂದ್ರೆ ನೀವು ವಿಡಿಯೋ ಮಾಡಿದೀರಾ ಬಟ್ ಅದನ್ನ ಪಬ್ಲಿಕ್ ಮಾಡಿಲ್ಲ, ಅದು ನಿಮ್ದ್ರಲ್ಲೇ ಇದೆ, ನಿಮ್ಮ ಅಕೌಂಟಲ್ಲೇ. ಸೊ ಇಟ್ ಈಸ್ ನಾಟ್ ಕನ್ಸಿಡರ್ಡ್. ಆಮೇಲೆ ಅದು ಸ್ಕೆಡ್ಯೂಲ್ ಅಲ್ಲ, ನೀವು ಒಟ್ಟು ಅಂದ್ರೆ ಅನ್ಲಿಸ್ಟೆಡ್, ಆಮೇಲೆ ನಿಮ್ದು ಯಾವ್ದೋ ವಿಡಿಯೋಸ್ ಡಿಲೀಟ್ ಆಗೋಗಿದೆ, ಅವು ಯಾವ ನಿಮ್ಗೆ ಕೌಂಟಲ್ಲಿ ಬರೋದಿಲ್ಲ. ಸೊ ಪಬ್ಲಿಕ್ ಅಲ್ಲಿ ಜೆನ್ಯೂನ್ ಆಗಿ ಎಲ್ಲ ಫುಲ್ ವಿಡಿಯೋಸ್ ಏನ್ ನೋಡಿರ್ತಾರೋ ಅಥವಾ ಎಷ್ಟೆಷ್ಟು ನೋಡಿರ್ತಾರೋ ಅದ್ರ ತಕ್ಕಂಗೆ ಬರುತ್ತೆ. ಆಮೇಲೆ ವಾಚ್ ಟೈಮು, ಆ್ಯಡು, ಕ್ಯಾಂಪೇನ್ ಇಂದ ಬಂದಿರೋವು ಅದು ಕನ್ಸಿಡರ್ ಆಗಲ್ಲ. ಸೊ ನೀವು 8000 ಟಾರ್ಗೆಟ್ ಸಿಂಪಲ್ ಅಲ್ವೇ ಅಲ್ಲ, ನನಗಂತೂ ಕೇಳಿ ಸಿಂಪಲ್ ಅಲ್ವೇ ಅಲ್ಲ. ಸೊ ಆದಷ್ಟು ಯಾರಾದ್ರೂ ಮಾಡ್ಬೇಕಂತಿದ್ರು ಇವಾಗ ಕ್ರಿಯೇಟ್ ಮಾಡಿ, ಆದಷ್ಟು ಬೇಗ ಫೆಬ್ರವರಿ ಒಳಗೆ ಮೊನೆಟೈಸ್ ಆಗೋ ತರ ಪ್ಲಾನ್ ಮಾಡ್ಕೊಳ್ಳಿ. ಸೊ ಏನೇನ್ ಮಾಡ್ಬೋದು ಮೊನೆಟೈಸ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಎಲ್ಲಾರು ಹೇಳೋ ತರನೇ ಐ ಮೀನ್ ಕನ್ಸಿಸ್ಟೆನ್ಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಾ ಇರಬೇಕು. ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ವಿಡಿಯೋಸ್ ಹಾಕ್ಬೇಕು, ಥಂಬ್ನೇಲ್ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಇನ್ಫಾರ್ಮೇಟಿವ್ ಆಗಿರ್ಬೇಕು. ಅಂದ್ರೆ ಬೇಸಿಕಲಿ ಜನಗೆ ಎಂಗೇಜ್ಡ್ ಆಗಿ ಇಟ್ಕೋಬೇಕು. ಸೊ ನಾನು ಕಲಿತಾ ಇದ್ದೀನಿ, ನಾನು ಎಕ್ಸ್ಪರ್ಟ್ ಅಲ್ಲ, ನಂದು ಇನ್ನು ಮೊನಿಟೈಸ್ ಆಗಿಲ್ಲ. ಬಟ್ ಸ್ಟಿಲ್ ನಾನು ಕಲ್ತಿರೋದನ್ನ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ ಅಷ್ಟೇ. ನಿಮಗೂ ಏನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಿಲ್ ಟುಗೆದರ್ಲಿ ಗ್ರೋ ಮತ್ತೆ ವಿಲ್ ಟುಗೆದರ್ಲಿ ಅಚೀವ್. ಆಮೇಲೆ ಟ್ರೆಂಡಿಂಗ್ ಟಾಪಿಕ್ಸ್ ನ ತಗೊಳ್ಳಿ. ಅಂದ್ರೆ ಇವಾಗ ಎಲ್ರಿಗೂ ಗೊತ್ತಾನೆ, ಎಲ್ರಿಗೂ ಬೇರೆಯವ್ರ ಮನೇಲಿ ಏನಾಗ್ತಿದೆ ಅನ್ನೋದೇ ಸುದ್ದಿ ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ನಾನು ಅದನ್ನೇ ಮಾಡಿ ಅಂತ ಹೇಳ್ತಿಲ್ಲ. ಟ್ರೆಂಡಿಂಗ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಮಾಡ್ತಾ ಇದ್ದೀನಿ, ಅಥವಾ ಯೂಟ್ಯೂಬ್ ಅಲ್ಲಿ ಮೊನಿಟೈಸ್ ಹೆಂಗ್ ಮಾಡ್ಕೊಳೋದು ಆತರ ಮಾಡೋರು ಮಾಡ್ಬೋದು. ಅಥವಾ ಹೆಂಗ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳೋದು, ಯಾವ ತರ ವಿಡಿಯೋಸ್ ಮಾಡ್ಬೋದು, ಅವನ್ನೆಲ್ಲ ತುಂಬಾ ಜನ ನೋಡ್ತಾರೆ. ಆಮೇಲೆ ಈ ಫಂಕ್ಷನ್ಸು, ಅಡಿಗೆ, ಒಬ್ರೊಬ್ರು ನಾನು ಇದೇ ಅದೇ ಅಂತಲ್ಲ, ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಆಮೇಲೆ ನೀವು ಯಾವ್ದನ್ನ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗಿ. ಆಮೇಲೆ ಇವಾಗ ಎಲ್ಲಾ ತರ ವರ್ಗದ ಜನ ನಿಮ್ಗೆ ಸಿಗ್ತಾರೆ. ಕೆಲವರಿಗೆ ನಾ ಹೇಳ್ದಂಗೆ ಬೇರೆಯವ್ರ ಮನೇಲಿ ಏನಾಗ್ತಿದೆ ಅನ್ನೋ ಇಂಟ್ರೆಸ್ಟ್. ಇವಾಗ ಸೀರಿಯಲ್ಸ್ ಹೆಂಗ್ ನೋಡ್ತೀವೋ, ಇವಾಗ ಬಿಗ್ ಬಾಸ್ ಹೆಂಗ್ ಸಕ್ಸಸ್ ಆಯ್ತು, ಸೇಮ್ ಅದೇ ತರ ಕಾನ್ಸೆಪ್ಟ್ ತಾನೆ. ಸೊ ಇದನ್ನು ಅಷ್ಟೇ. ಸೊ ಆತರ ನಿಮ್ಗೆ ಓಕೆ ನಾ ಮಾಡ್ಬೋದು, ಅದು ನಾನು ಚೆನ್ನಾಗಿ ತೋರಿಸ್ಬೋದು ಅಂತ ಇದ್ರೆ ನೀವು ಡೈಲಿ ವ್ಲಾಗ್ಸ್ ಮಾಡಿ. ಇಲ್ಲ ನಾನು ಅಡಿಗೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಅಡಿಗೆದ ತಗೊಳ್ಳಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ತಕ್ಕಂಗೆ ಜನ ಸಿಗ್ತಾರೆ. ಬಟ್ ನಾ ಹೇಳ್ದಂಗೆ ನೀವು ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಇಸ್ ಮಸ್ಟ್ ಅಂತ ಅನ್ಸುತ್ತೆ. ಸೊ ಶಾರ್ಟ್ಸ್ ಮಾಡೋದು ನಿಲ್ಸ್ಬೇಕಾ? ನೋ, ಶಾರ್ಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಹೆಂಗ್ ಹೇಳುದು, ಓಕೆ ನಮಗೆ ಲಾಭ ಇರೋದು ಲಾಂಗ್ ಫಾರ್ಮ್ ವಿಡಿಯೋಸ್ ಇಂದಾನೆ. ಹೌದು, ಅಂದ್ರೆ ಈ ವಾಚ್ ಅವರ್ಸ್ ಕೌಂಟ್ ಆಗೋದು ಕೂಡ ಲಾಂಗ್ ಫಾರ್ಮ್ ವಿಡಿಯೋಸ್ ಇಂದಾನೆ. ಆಮೇಲೆ ಇನ್ನೊಂದು ಅದು 20 million ಇದೆಲ್ಲ, ಅದು ಶಾರ್ಟ್ಸ್ ಇಂದ ಆಗುತ್ತೆ. ಬಟ್ ಅದು ಕಷ್ಟನೇ, ನೋಡಕ್ ಈಸಿ ಇರ್ಬೋದು. ಬಟ್ ಏನಪ್ಪಾ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ, ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಇಂದ ನಾವು ತುಂಬಾ ಜನನ ಮುಖ ಪರಿಚಯ ಮಾಡ್ಕೋಬಹುದು, ಬೇಗ ಅಟ್ರಾಕ್ಟ್ ಮಾಡ್ಕೋಬಹುದು. ಸೊ ನಮ್ಗೆ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ. ನೀವು ಆಡಿಯನ್ಸ್ ಬಿಲ್ಡ್ ಆದಷ್ಟು ನಿಮ್ಗೆ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ರನ್ ಆಗುತ್ತೆ. ಸೊ ನಾನ್ ಹೇಳೋದೇನಂದ್ರೆ
ನೀವು ಶಾರ್ಟ್ಸ್ ಟ್ರೈ ಮಾಡಿ, ರೀಲ್ಸ್ ಟ್ರೈ ಮಾಡಿ, ಟ್ರೆಂಡ್ ಇರೋದನ್ನ ಮಾಡಿ. ನಿಮ್ಗೆ ಏನೇನ್ ಅಂದ್ರೆ ನೀವು ಇವಾಗ ನಾನು 1000 ಹೇಳ್ಬೋದು, ಇನ್ನೊಬ್ರು 1000 ಹೇಳ್ಬೋದು. ನಿಮ್ಗೆ ಜೆನ್ಯೂನ್ ಆಗಿ ಏನ್ ವರ್ಕೌಟ್ ಆಗುತ್ತೆ, ಏನ್ ವರ್ಕೌಟ್ ಆಗ್ಬೋದು ಅಂತ ಯೋಚನೆ ಮಾಡಿ. ಆಮೇಲೆ ನೀವು ಇವಾಗ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತೀರಾ, ನಂಗೆ ಇದು ಇಂಟ್ರೆಸ್ಟ್ ಅನ್ಸ್ತಿದೆ ಅಲ್ವಾ, ಆತರ ಎಲ್ಲ ನಿಮ್ಗೆ ಅನ್ಸಿರುತ್ತೆ. ಸೊ ನೀವು ಈ ತರ ಕ್ಯಾಲ್ಕುಲೇಷನ್ ಮಾಡಿ ಏನ್ ಮಾಡ್ಬೋದು, ಯಾವ ತರ ನಾವ್ ಪಿಕ್ಚರೈಸ್ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೂ ಐಡಿಯಾ ಇದ್ರೆ ನನಗೆ ಹೇಳಿ, ನನಗ್ ಗೊತ್ತಿರೋ ಐಡಿಯಾ ನಿಮ್ಗೆ ಹೇಳ್ತೀನಿ. ಆಮೇಲೆ ಯೂಟ್ಯೂಬ್ ಇಂತ ದೊಡ್ಡ ಚೇಂಜ್ ಏನಕ್ಕಪ್ಪ ಮಾಡಿದೆ, ಏನಕ್ಕಿರ್ಬೋದು? ಸೊ ಎಸ್, ತುಂಬಾ ಜನ ಮಾಡ್ತಾ ಇದಾರೆ. ಇಟ್ ಬಿಕೇಮ್ ವೆರಿ ಎನಾರ್ಮಸ್ ಸ್ಕೇಲ್. ಅವ್ರ ಅಫಿಷಿಯಲ್ ಪೇಜ್ ಅಲ್ಲೇ ಕೊಟ್ಟಿರೋ ಪ್ರಕಾರ 200 ಬಿಲಿಯನ್ ಶಾರ್ಟ್ಸ್ ಅಂತೆ ಪರ್ ಡೇ ಅಂಡ್ 1 ಬಿಲಿಯನ್ ಟಿವಿ ವಾಚ್ ಅವರ್ಸ್ ಪರ್ ಡೇ. ಇಮ್ಯಾಜಿನ್, ಅಷ್ಟು ಜನ. ಸೊ ಅವರು ಈ ಸ್ಕೇಲ್ ಏನ್ ಇಷ್ಟೊಂದು ಜಾಸ್ತಿ ಆಗ್ತಿದೆನೋ, ಎಲಿಜಿಬಿಲಿಟಿ ಕ್ರೈಟೀರಿಯಾನು ಅವ್ರು ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಇದು ಸ್ಮಾಲ್ ಕ್ರಿಯೇಟರ್ಸ್ ಅಂದ್ರೆ ನಮ್ಮಂತವರಿಗೆ ತುಂಬಾ ಕಷ್ಟ ಆಗ್ಬೋದು. ಯಾಕಂದ್ರೆ ದೊಡ್ಡ ಕ್ರಿಯೇಟರ್ಸ್ ಅವರಿಗೆಲ್ಲ ಆಲ್ರೆಡಿ ಏಜೆನ್ಸಿ ಇರುತ್ತೆ, ಆಮೇಲೆ ಅವ್ರಿಗೆ ಆಲ್ರೆಡಿ ಪ್ರಮೋಷನ್ಸ್ಗೆ ಕನೆಕ್ಷನ್ಸ್ ಇರುತ್ತೆ, ಆತರ ಎಲ್ಲ ಇರುತ್ತೆ, ಅವ್ರಿಗೆ ವರ್ಕೌಟ್ ಆಗ್ಬೋದು. ಬಟ್ ಸ್ಮಾಲ್ ಕ್ರಿಯೇಟರ್ಸ್ಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಇದೆ. ಸೊ ಫೈನಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಟ್ರೂತ್ ಅಂಡ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಸೊ ಈ ನ್ಯೂಸ್ ಬಂದ್ಬಿಟ್ಟು August 10th ಬಂದಿರೋದು, ಅದು ನಿನ್ನೆ. ಬಟ್ ಇದು ಜಾರಿಗೆ ಬರೋದು February 1st, 2027 ಇಂದ. ಸೊ ವಿ ವಿಲ್ ವರ್ಕ್ ಹಾರ್ಡ್ಲಿ ಅಂಡ್ ಮೇಕ್ ಶ್ಯೂರ್ ಅವರ್ ಡ್ರೀಮ್ ಕಮ್ಸ್ ಟ್ರೂ. ಎಲ್ಲರೂ ಯಾರ್ಯಾರಿಗೆ ಈ ಕನ್ಸಿದೆನೋ ಖಂಡಿತವಾಗ್ಲೂ ವೇಕಪ್ ಆಗಿ ನಾವು ಟ್ರೈ ಮಾಡೋಣ ಫೆಬ್ರವರಿ ಅಷ್ಟೊತ್ತಿಗೆ ನಮ್ದೆಲ್ಲಾರ್ದು ಮಾನಿಟೈಸ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು, ಟೇಕ್ ಕೇರ್ ಅಂಡ್ ಮರಿಬೇಡಿ ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್ ಮಾಡೋಕೆ ಪ್ಲೀಸ್. ಆಮೇಲೆ ನಿಮ್ದು ಕಳ್ಸಿ ಬೇಕಾದ್ರೆ ನಾನು ಮಾಡ್ತೀನಿ. ಬಾಯ್ ಬಾಯ್.